ಬರೋದು ಬೇಡ ಇಲ್ಲಿಗೆ. ಅಲ್ಲ ನಾನು ಏನಾದ್ರು ಬೇಡ, ಮತ್ತೆ ಬರೋದೇ ಬೇಡ. ಅಲ್ಲ ನಾನು ಹೇಳೋದು ಆ ಪ್ರಶ್ನೆನೇ ಇಲ್ಲ, ಬರೋದೇ ಬೇಡ. ಈಗ 10 ತಿಂಗಳಾಯ್ತು, ಸಡನ್ ಆಗಿ ಹೋಗ್ತೀನಿ ಅಂದ್ರೆ ಏನು ಕಾರಣ? ನಿಮಗೆ ಶೇರ್ ಮಾಡಿ. ಅವೆಲ್ಲ ಬೇಡ, ನಿಮಗೆ ನಾನು ಕಾರಣ. ಅಯ್ಯೋ ಬೇಡ, ನನ್ನ ಕಷ್ಟದಲ್ಲಿ ನೀವು ಕೈ ಹಿಡಿದಿದ್ದೀರಾ. ಇದೇ ಥರನೇ ಎಲ್ಲರೂ ಕೈ ಹಿಡಿದು ಚೆನ್ನಾಗಾದ್ರೆ ನಂಗೆ ಅಷ್ಟೇ ಸಂತೋಷ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ ಗೀತಮ್ಮ ಅವರು ಹೊರಗಡೆ ಹೋಗ್ತಾ ಇದ್ದಾರೆ. ಹೊರಗಡೆ ಅಂತ ಅಂದ್ರೆ ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ. ಸೊ ಇವರು ಗೀತಮ್ಮ ಅವ್ರು ಬಂದ್ಬಿಟ್ಟು 10 ತಿಂಗಳ ಹಿಂದೆ ಬಂದು ನಮ್ಮ ಆಶ್ರಮದಲ್ಲಿ ಯಾರೂ ಇಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲ, ನನಗೆ ಅನಾಥೆ ನಾನು ಅಂತ ಹೇಳಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿ ನಮ್ಮ ಆಶ್ರಮಕ್ಕೆ ಬಂದಿರ್ತಾರೆ. ಸೊ ಈಗ ಆಲ್ರೆಡಿ 10 ತಿಂಗಳಾಯ್ತು. 10 ತಿಂಗಳಾದ್ಮೇಲೆ ಇಲ್ಲ ನನಗೆ ಮಕ್ಕಳಿದ್ದಾರೆ, ನಾನು ಮಕ್ಕಳ ಹತ್ರನೇ ಹೋಗ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗಾಗಿ ನಾವು ಅವರ ಸ್ವಇಚ್ಛೆ ಮೇರೆಗೆ ಅವರು ಏನು ಇಷ್ಟಪಡ್ತಾರೆ ಅಲ್ಲಿಗೆ ನಾವು ಕಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ನಾವು ಕಳಿಸ್ಕೊಡ್ತಾ ಇದೀವಿ. ಸೊ ಇಲ್ಲಿಗೆ ಬಂದು ಎಷ್ಟು ತಿಂಗಳಾಯ್ತಮ್ಮ? 10 ತಿಂಗಳಾಯ್ತು. 10 ತಿಂಗಳಾಯ್ತು. 10 ತಿಂಗಳು ಏನ್ ಕಾರಣಕ್ಕೆ ಬಂದಿದ್ದು? ನಾನು ಏನ್ ಕಾರಣಕ್ಕಂದ್ರೆ ನಮ್ಮ ಮಕ್ಕಳು ಸರಿಗ್ ನೋಡ್ಕೊಂತ ಇದ್ದಿಲ್ಲ. ನನ್ನ ಮಕ್ಕಳು ಇವರೆಲ್ಲ ಇದು ಮಾಡ್ತಾ ಇದ್ರು. ನನ್ಗೆ ನಾನ್ ಮನೆ ಬಿಟ್ಟು ಇವಾಗ 3 ವರ್ಷ ನಮ್ಮ ಅಕ್ಕ ಹತ್ರ ಇದ್ದೆ ನಾನು. ನಮ್ಮ ಅಕ್ಕ ಅದ ಹೇಳಿದ್ನಲ್ಲ, ಅವ್ರು ಸ್ವಲ್ಪ ಕುಡಿತಾ ಇದ್ರು, ಇದು ಮಾಡ್ತಾ ಇದ್ರು ಅಂತ. ಅದಕ್ಕೆ ಅಲ್ಲೇ ಇದ್ದೆ. ಅವಾಗ ನನ್ಗೆ ಹಾರ್ಟ್ ಪ್ರಾಬ್ಲಮ್ ಆಯ್ತು. ನಾನು ಸತ್ತಿಗಿರಿಲಿ ಅಡ್ಮಿಟ್ ಆಗಿದ್ದೆ. ದುಡ್ಡು ನನ್ನ ಹತ್ರ ಇತ್ತು, ಅದ್ರಲ್ಲೆಲ್ಲ ತೋರ್ಸ್ಕೊಂಡು ಆಗೋಗಿತ್ತು. ಆಮೇಲೆ ಅವಾಗ ಊಟ ತಿಂದ್ರೆ ವಾಂತಿ ಇದೆಲ್ಲ ಆಗ್ತಾ ಇತ್ತು. ನಮ್ಮ ಅಕ್ಕ ನಿಂಗೆ 3 ದಿವಸಕ್ಕೊಂದ್ಸತಿ ಕಾಯಿಲ್ಲ ಅಂತೀಯ, ಯಾರು ನೋಡೋದು, ಹಂಗೆ ಹಿಂಗೆ ಅಂದ್ರು. ಅವಾಗ ನಿಮ್ದು ಮೊಬೈಲ್ ನಾನು ತುಂಬಾ ನೋಡ್ತಾ ಇದ್ದಿದ್ದು. ಸರಿ ಅಂದ್ಬಿಟ್ಟು ನಾನು ಇಲ್ಲೇ ಬರ್ಬೇಕು, ಇಲ್ಲೇ ಸೇರ್ಕೋಬೇಕು, ನಮ್ಮ ಇದಕ್ಕೆ ಜನಸೇವೆ ಆಶ್ರಮಕ್ಕೆ ಬಂದು ಸೇರ್ಕೋಬೇಕು ಅಂತ ನಾನು ಇಲ್ಲೇ ಬಂದಿದ್ದು. ನಾನು ಇಲ್ಲೇ ಸೇರ್ಕೊಂಡಿದ್ದು. ಈಗ 10 ತಿಂಗಳಾಯ್ತು, ಸಡನ್ ಆಗಿ ಹೋಗ್ತೀನಿ ಅಂದ್ರೆ ಏನ್ ಕಾರಣ? ಏನು ಕಾರಣ ಇಲ್ಲ. ನಾನು ಹೋಗಿ ಆಚೆ ದುಡಿಬೇಕು. ನಿಮ್ಗೂ ಈ ಆಶ್ರಮಕ್ಕೆ ನಮ್ಗಿಂತ ನಾನು ಇಲ್ಲಿ ತುಂಬಾ ಜನನ ನೋಡಿದ್ದೀನಿ. ವಯಸ್ಸಾದವ್ರಿಗೆ ನಾವು ತುಂಬಾ ಮಾಡ್ತೀರಾ. ನಾವು ಇನ್ನೂ ಇವಾಗ ಗಟ್ಟಿಮುಟ್ಟಿಗಿದ್ದೀರಿ. ನಾವು ದುಡ್ದು ನಿಮ್ಗೂ ಸಹಾಯ ಮಾಡ್ಬೇಕು, ನಿಮ್ಗೂ ನಾವು ಈ ಆಶ್ರಮಕ್ಕೆ ಏನಾನ ಹೆಲ್ಪ್ ಮಾಡ್ಬೇಕು ಅಂತ ನನ್ಗೊಂದು ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಹೋಗ್ತಾ ಆಯ್ತು, ತೊಂದರೆ ಇಲ್ಲ, ಒಳ್ಳೇದಾಗ್ಲಿ. ಹೋಗ್ತೀವಿ ಅಂದವ್ರಿಗೆ ನಾವು ಇರಿ ಅಂತ ಹೇಳಲ್ಲ, ಇರ್ತೀವಿ ಅನ್ನೋರ್ನ ಹೋಗಿ ಅಂತ ಹೇಳಲ್ಲ. ಸೊ ಇವಾಗ 9-10 ತಿಂಗಳು ಈ ಆಶ್ರಮದಲ್ಲಿ ಇದ್ರಲ್ಲ, ಹೇಗಿದ್ರಿ? ಏನ್ ಅನ್ಸ್ತು? ನಮ್ಮ ಚೆನ್ನಾಗಿಲ್ಲ, ಅದೆಲ್ಲ ಏನಿಲ್ಲ. ಊಟ ತಿಂಡಿಗೆ ಬಟ್ಟೆಗೆ ಏನಿಲ್ಲ. ನೋಡಿ ಎಷ್ಟು ಬಟ್ಟೆ ಕೊಟ್ಟಿದ್ದೀರಾ. ನೀವು ಬರುವಾಗ ಯಾವ ಬ್ಯಾಗಲ್ಲಿ ಬಂದ್ರಿ? ಅದು ಇಲ್ಲಿದೆ ನೋಡಿ. ಅಲ್ಲ ಬರುವಾಗ ಇದು ನೋಡಿ, ನಾನು ಇದು ಒಂದೇ ನೈಟಿ, ಇದೊಂದೇ ಬ್ಯಾಗ್ ನೋಡಿ ಜನಗಳೇ. ನಾನು ಸುಳ್ಳು ಹೇಳಲ್ಲ. ನನ್ಗೆ ನೋಡಿ, ಇವ್ರು 3ನೇ ಮಗಳು. ನನ್ಗೆ 2 ಮಕ್ಳಿದ್ದಾರೆ. ಆದ್ರೆ ಇವ್ರು 3ನೇ ಮಗಳು ಅಂತ ಏನ್ ಕೇಳ್ತೀನಿ, ಸಾಡಿ ಅಂದ್ರೆ ಇಷ್ಟು ಬಟ್ಟೆನೂ ನಂಗೆ ಕೊಟ್ಟಿದ್ದಾರೆ. ಏನ್ ಕೇಳು? ಬಟ್ಟೆ ನಾವು ಕೊಟ್ಟಿದ್ದಲ್ಲ, ಅದು ಕೊಟ್ಟಿದ್ದೀರಾ? ಜನಗಳು ಅಷ್ಟು ಇದ್ದಿದ್ದಾಗ ನನ್ಗೆಲ್ಲ ನೋಡಿ ಕೊಟ್ಟಿದ್ದಾರೆ. ಅಷ್ಟು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವು ಅವ್ರಿಗೆ ಮರ್ಯಾದೆ ಕೊಟ್ಟು ಹೋಗಿ ನೋಡ್ಕೋಬೇಕು. ನನ್ಗೂ ತುಂಬಾ ಆಸೆ ಇದೆ. ನನ್ಗೆ ಬರೋದ್ರಲ್ಲಿ ದುಡ್ಡಲ್ಲಿ ನಾನು ಹೆಲ್ಪ್ ಮಾಡ್ಬೇಕು. ಧರ್ಮಸನೇಶ್ವರ ದೇವಸ್ಥಾನಕ್ಕೆ ನನ್ಗೆ ತುಂಬಾ ದೇವ್ರ ಮೇಲೆ ನಂಬಿಕೆ ಇದೆ. ಇವಾಗ ಬಂದ್ಮೇಲೆ ಏನ್ ಅನಿಸ್ತು ದೇವ್ರನ್ನ ನೋಡಿ? ನನ್ಗೆ ನೆನ್ಸ್ಕೊಂಡಿದ್ದು ನನ್ಗೆ ಕನ್ಸಲ್ಲಿ 1-2 ಸತಿ ನನ್ಗೆ ಕನ್ಸು ಇದಾಗಿದೆ, ನೆರವೇರಿದೆ ನನ್ಗೆ. ಅದಕ್ಕೋದ್ರೆ ನಂಬಿಕೆಯಿಂದನೇ ಇಷ್ಟು ದಿನ ಆದ್ರೂ ನಿಮ್ಮ ಮಕ್ಳು ಯಾರು ಬಂದಿಲ್ವಲ್ಲ? ಕಾರಣ ನನಗೆ ಮಕ್ಕಳೇ ಬೇಡ ಬಿಡೆ. ನನ್ನ ಮಕ್ಕಳೇ ಬೇಡ. ನೋಡು, ನನಗೆ ಈ ಪ್ರಪಂಚದಲ್ಲಿ ಎಲ್ಲರೂ ಮಕ್ಕಳಿದ್ದಾರೆ. ಅವರೇ ಮಕ್ಳು ಅಂತ ತಿಳ್ಕೊತೀನಿ. ನೀವೇ ಮಗ, ಇವರೇ ಮಕ್ಳು ಅಂತ ತಿಳ್ಕೊತೀನಿ. ನಾನು ಸತ್ರೂ ನನ್ನ ಮಕ್ಳ ಹತ್ರ ಹೋಗಲ್ಲ. ನಾನು ಈಗ ಯಾರ ಮನೆಗೆ ಹೋಗ್ತಾ? ನಾನು ನಮ್ಮ ಮಕ್ಕ ಹತ್ರನೇ ಹೋಗೋದು. ಯಾಕಂದ್ರೆ ನಾನು ಫುಲ್ ಅಲ್ಲಿ ಎವಿಡೆನ್ಸ್ ಎಲ್ಲ ಅಲ್ಲೇ ಇರೋದು. ನಿಮ್ದು ನಾನು ಅಲ್ಲೇ ಹೋಗೋದು. ಸ್ನೇಹಿತರೆ ನೋಡಿದ್ರಲ್ಲ, ಬಂದಿದ್ರು 1 ವರ್ಷ ಆಯ್ತು. ಈಗ ನನ್ನ ಮಕ್ಕ ಮನೆಗೆ ಹೋಗ್ತೀನಿ, ನಾನು ಅಲ್ಲೇ ಇರ್ತೀನಿ ಖುಷಿಯಾಗಿ ಅಂತ ಹೇಳ್ತಾರೆ. ಸೊ ಖುಷಿ ಎಲ್ಲಿರುತ್ತೋ ಅಲ್ಲಿರ್ಬೇಕು, ನೆಮ್ಮದಿ ಎಲ್ಲಿರುತ್ತೋ ಅಲ್ಲಿರ್ಬೇಕು ಮನುಷ್ಯ. ಸೊ ಖಂಡಿತವಾಗ್ಲೂ ಹೋಗಿ ಒಳ್ಳೇದಾಗ್ಲಿ. ಆಮೇಲೆ ಏನ್ ಖುಷಿ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ದಿನನೂ, ಪ್ರತಿಯೊಂದು ತಿಂಗಳು ನಾವು ಇವ್ರನ್ನ ನೆನ್ಸ್ಕೊಬೇಕು ಅಂತ ಸೇವೆನ ಇವರು ಮಾಡಿದರೆ. ನಮ್ಮಲ್ಲಿರ್ತಕ್ಕಂಥ ಒಂದು ಹ್ಯಾಂಡಿಕ್ಯಾಪ್ ಮಗು ಸಾಯಿ ಅಂದ್ಬಿಟ್ಟು ಎದೊಳೋದಿಲ್ಲ, ಮಾತಾಡೋದಿಲ್ಲ. ಆ ಮಗುನ ತುಂಬಾ ಚೆನ್ನಾಗಿ ತಾಯಿಗಿಂತಾನು ಅವ್ರ ತಾಯಿ ಕೂಡ ಆ ರೀತಿ ನೋಡ್ಕೊಂಡಿದಾರಲ್ವ, ನನಗಂತೂ ಗೊತ್ತಿಲ್ಲ. ನಾನು ಸತ್ಯ ಮಾಡಿ ಹೇಳ್ತಾ ಇದ್ದೀನಿ. ಆ ಒಂದು ಪ್ರೀತಿನ ಕೊಟ್ಟು, ಅವರು ತಾಯಿ ಪ್ರೀತಿನ ಕೊಟ್ಟು ನೋಡ್ಕೊಂಡಿದ್ದಾರೆ. ಇವತ್ತು ಆ ಮಗುಗೆ ಇಷ್ಟು ದಿನ ಅವ್ರ ತಂದೆ ತಾಯಿ ಇಲ್ಲ ಅನ್ನೋ ಕೊರಗಿತ್ತು. ಎಲ್ಲೋ ಒಂದ್ ಕಡೆ ತಾಯಿ ಸಿಕ್ಕಿದಾರೆ ಅಂತ ಒಂದು ಭಾವನೆಯಲ್ಲಿ ಬದುಕ್ತಿತ್ತು. ಇವತ್ತಿಂದ ಆ ಭಾವನೆಗಳು ಇಲ್ಲ. ಆ ಮಗುಗೆ ಆ ತಾಯಿ ಇದ್ದಾರೆ ಅನ್ನೋ ಒಂದು ಇದು ಫೀಲಿಂಗ್ ಕೂಡ ಇಲ್ಲ. ಯಾಕಂದ್ರೆ ಇವ್ರು ನೋಡ್ಕೊಳ್ತಾ ಇದ್ರು ಆ ರೀತಿ. ಯಾಕೆ ಸುಳ್ಳೆಲ್ಲ ಹೇಳ್ಬಾರ್ದು. ನಾವು ಫ್ರೀಯಾಗಿ ಇಲ್ಲದೆ ಇರೋ ಕಾರಣ ಆ ಪ್ರತಿಯೊಂದು ಮೂಮೆಂಟ್, ಆ ಪ್ರತಿಯೊಂದು ಮಗುಗೆ ಏನೇನೋ ಎಲ್ಲ ಮಾಡೋದಕ್ಕಾಗತ್ತೆ. ಬೆಳಗಿನ ಸಂಜೆವರೆಗೂ ಊಟದಿಂದ ಹಿಡಿದು ಸ್ನಾನದಿಂದ ಹಿಡಿದು ಪ್ರತಿಯೊಂದನ್ನ ಅವರು ಇಷ್ಟು ದಿನ ನೋಡ್ಕೊಂಡಿದ್ದಾರೆ. ವಿಡಿಯೋ ಮಾಡ್ತೀನಿ, ನೋಡ್ತೀನಿ ತಾಯಿ.
ಇವತ್ತು ಆ ಮಗುಗೆಲ್ಲ ಒಂದ್ ಕಡೆ ಈ ಋಣ ತೀರ್ತೇನೆ, ಈ ತಾಯಿಯ ಋಣ ತೀರ್ತೇನೋ ಅಂತ ನನಗನ್ಸುತ್ತೆ. ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಇವ್ರು ಮಾಡಿದಂತ ತ್ಯಾಗ ಇದೆಯಲ್ಲ, ಅದು ಈ ಆಶ್ರಮಕ್ಕೆ ದೊಡ್ಡದು. ಬೇರೆ ಎಲ್ಲಿ ಹೇಗೆ ಏನು ನಮಗೆ ಗೊತ್ತಿಲ್ಲ. ಈ ಆಶ್ರಮಕ್ಕೆ ಬಂದ್ಮೇಲೆ ಅವ್ರು ಆ ಮಗುನ ನೋಡ್ಕೊಂಡಿದ್ ರೀತಿ, ಆ ಮಗುನ ಇವತ್ತವರೆಗೂ ಪೋಷಣೆ ಮಾಡಿರೋ ರೀತಿ ನೋಡಿದ್ರೆ ನಂಗೆ ಬಹಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು, ನಮ್ಮ ಕಡೆಯಿಂದ ನಿಮ್ಗೆ ಧನ್ಯವಾದ. ಬಹಳ ಬೇಜಾರೇನಂದ್ರೆ ನಾಳೆ ಬೆಳಿಗ್ಗೆಯಿಂದ ಮಗುನ ನೋಡ್ಕೊಳ್ಳೋರು ಯಾರಪ್ಪ ಅನ್ನೋ ತರ. ಈಗ ನೀವು ಆ ಪ್ರೀತಿ ಕೊಡ್ತಾ ಇದ್ರಿ, ನೆಕ್ಸ್ಟ್ ಆ ಪ್ರೀತಿನ ಯಾರು ಕೊಡ್ತಾರೆ ಇಲ್ಲಿ ಅನ್ನೋದೇ ನಮಗೆ ಗೊತ್ತಿಲ್ಲ. ಆ ಭಗವಂತ ಧರ್ಮಶನೇಶ್ವರನ ಯಾರನ್ನ ಕಳಿಸ್ತಾರಣ್ಣ, ನನಗಿಂತನೂ ಒಳ್ಳೆಯವ್ರು ಕಳಿಸ್ತಾರೆ, ನಂಬಿಕೆ ಇದೆ ನನಗೆ. ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ, ನಮ್ಮ ಮನ್ಸಾರ ಹೇಳ್ತೀನಿ, ಆ ಮಗುಗೆ ತಾಯಿ ಅಂತ ಯಾರನ್ನ ಕಳ್ಸ್ಕೊಡ್ಲಿ ಅಂತ ಬೇಡ್ಕೊಂತೀನಿ ನಾನು ಅಷ್ಟೇ. ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನಿಮ್ಮ ಆಶ್ರಮ ಅಂತೂ ನನಗೆ ತುಂಬಾನೇ ಇಷ್ಟ. ನಾನು ಆಚೆ ಹೋಗಿ ಹೇಳ್ಕೊಂತೀನಿ, ಯಾರಿಗಾನ ಕೈಯಿಂದ ಆಗ್ದಿರೋನು ನಾನು ಬೇಕಾದ್ರೆ ನಾನೇ ತಂದು ಇಲ್ಲಿ ಖುದ್ದು ಬಿಟ್ಬಿಟ್ಟು ಹೋಗ್ತೀನಿ. ಆದ್ರೆ ಚಿಕ್ಕ ವಯಸ್ಸವ್ರನ್ನ ತಂದು ಬಿಡಲ್ಲ, ವಯಸ್ಸಾದವ್ರು ನಿರಗತಿಯವ್ರನ್ನ ತಂದು ಬಿಡ್ತೀನಿ ನಾನು. ಅಂತವ್ರನ್ನ ತಂದ್ಬಿಡ್ತೀನಿ. ನನ್ನಂತ ಚಿಕ್ಕ ವಯಸ್ಸವರು ಹುಡುಗಿದಿರು ಅದನ್ನ ತಂದು ಬಿಡಲ್ಲ. ವಯಸ್ಸಾದವ್ರು ಫುಟ್ಪಾತ್ ಮೇಲೆ ಇದ್ದಾರೆ, ಅವ್ರನ್ನ ನಾನೇ ಖುದ್ದಾಗಿ ತಂದು ಬಿಡ್ತೀನಿ ಇಲ್ಲಿ. ಆಯ್ತಮ್ಮ, ದೇವ್ರು ಒಳ್ಳೇದ್ ಮಾಡ್ಲಿ. ಇಷ್ಟು ದಿನ ಇಲ್ಲಿ ಸೇವೆ ಸಲ್ಲಿಸಿದ್ರ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿಮ್ ಮಕ್ಳು ಆದಷ್ಟು ಬೇಗ ಬಂದು ನಿಮ್ಮನ್ನ ಕರ್ಕೊಂಡು ಹೋಗೋಣ. ಬೇಡ ಬಿಡೋಣ, ಇಷ್ಟೇ ದಿವಸ ಬಂದಿಲ್ಲ, ಇವಾಗ ಬರ್ತಾರಂತ ಏನ್ ಗ್ಯಾರಂಟಿ? ಸೊ ಇಲ್ಲಿ ಆ ಸೇವೆ ಸಲ್ಲಿಸಿದೀರಾ ನೀವು, ಆ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಮಾ. ಯಾಕಂದ್ರೆ ಇಲ್ಲಿ ನಿಮ್ಮನ್ನ ಅನಾಥರ ತರ ನಾವು ನೋಡಿಲ್ಲ. ಅನಾಥರ ತರ ನೋಡಿದ್ರೆ ನಾನು ನಿಜಕ್ಕೂ ದಿವಸ ಹೋದ್ರೇನು ನಾನು ನಿಮ್ಮನ್ನೇ ನೆನ್ಸ್ಕೊಳೋದು. ನಾನು ನಿಮ್ಮದೇ ಮೊಬೈಲ್ ನೋಡೋದಲ್ಲಿ ಕುತ್ಕೊಂಡು, ಗೊತ್ತಾ? ನಾನು ಯಾರು ನೋಡಲ್ಲ. ಮೊಬೈಲ್ ಎಲ್ಲ ಸಿಕ್ತಾ? ಏನೇನ್ ಕೊಟ್ಟಿದ್ರಿ ಫಸ್ಟ್? ಮೊಬೈಲ್ ನಿಮ್ದೇನಾ ಇದು? ಇದೆಲ್ಲ ಸಪ್ತಗಿರಿ ಹಾಸ್ಪಿಟಲ್ ಎಲ್ಲ ದಾಖಲಾತಿ ಇದೆಯಾ? ನೀವು ಕೊಟ್ಟಿದ್ದೆಲ್ಲ ಸಿಕ್ತಾ? ಮನೆ ಬೀಗಿರ್ತೀವಿ. ಆಯ್ತು, ಎಲ್ಲ ಸಿಕ್ತಾ? ದೇವ್ರು ಒಳ್ಳೇದ್ ಮಾಡ್ಲಮ್ಮ, ಶನೇಶ್ವರ ಒಳ್ಳೇದ್ ಮಾಡಿ. ಥ್ಯಾಂಕ್ ಯು. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಅವೆಲ್ಲ ಬೇಡ, ನಿಮ್ಗೆ ನಾನ್ ಕಾಲ್ ಅಯ್ಯೋ ಬೇಡಣ್ಣ, ಯಾಕಂದ್ರೆ ನನ್ನ ಕಷ್ಟದಲ್ಲಿ ನೀವು ಕೈ ಹಿಡ್ದಿದ್ದೀರಾ. ಇದೇ ತರನೇ ಎಲ್ಲಾದ್ರೂ ನೀವು ಕೈ ಹಿಡಿದು ಚೆನ್ನಾಗಿ ಅದು ನಂಗೆ ಅಷ್ಟೇ ಸಂತೋಷ. ಆದ್ರೂ ನಾನು ಬಂದೇ ಬರ್ತೀನಿ ನನ್ನ ಕೈಲಿ. ನಮ್ಮ ಕೈಲಾಗಿದ್ದು ಯಾರನ್ನೂ ಬಿಡೋದಿಲ್ಲ ನಾವು ಅಷ್ಟು ಸುಲಭಕ್ಕೆ. ಯಾಕಂದ್ರೆ ನಿರಗತಿಗಳು ತುಂಬಾ ಇದ್ದಾರೆ ನಮ್ಮ ಅಕ್ಕನ ಮನೆ ಕಡೆ, ರೋಡಲ್ಲಿ ಮಲ್ಗೋದು ಇದ್ದಾರೆ. ನಾನು ಅಂಥವ್ರು ಬುದ್ಧಿ ಹೇಳಿ ಇಲ್ಲಿ ತಂದು ಸೇರಿಸ್ತೀನಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಇವಾಗ ಅವ್ರನ್ನ ಸೇಫ್ ಆಗಿ ಸ್ಟೇಷನ್ ಲೆಟರ್ ಮಾಡಿಸಿ ಅವ್ರ ಮನೆಗೆ ಕಳಿಸುವಂತ ಒಂದು ಸಣ್ಣ ಪ್ರಯತ್ನ. ಮನೆಗೆ ಹೋಗ್ಬೇಕು, ಆಮೇಲೆ ಮನೆಗೆ ಹೋಗ್ತೀನಿ. ಆಯ್ತು, ಮನೆಗೆ ಹೋಗಿ ಫೋನ್ ಮಾಡ್ಬೇಕು. ಮಾಡ್ತೀನಿ ಅಣ್ಣ, ಫೋನ್ ಮಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಿ. ನಮಸ್ಕಾರ. ತಾಯಿ, ನಾನು ಹೋಗೋ ಬರ್ತೀನಿ ತಾಯಿ. ಬರಲ್ಲ ತಾಯಿ, ನಾನು ಬರ್ತೀನಿ. ವಿಡಿಯೋ ಮಾಡ್ತೀನಿ, ನಾನು ನಿಮಗೆ ಅಕ್ಕಿ ಬಗ್ಗೆ ವಿಡಿಯೋ ಮಾಡ್ತೀನಿ, ನೋಡ್ತೀನಿ ತಾಯಿ. ನಾನು ನೋಡ್ತೀನಿ, ನಿಜ ಮಾಡ್ತೀನಿ, ನಾನು ನೋಡು. Sam? ಏನಾರ ಮಾತಾಡಿದ್ರೆ ತಪ್ಪಿಸ್ಬಿಡಿ ಎಲ್ಲರೂ.
ಆಯ್ತಮ್ಮ ಒಳ್ಳೆದಾಗಲಿ. ನೋಡಿದ್ದೀನಿ ನೀವು ನನ್ನ ಕಾಲಿಗೆ ಬಿಡ್ಬೇಡಿ. ನಾನು ಬಂದು ನನ್ನನ್ನು ಸೇರಿಸ್ಕೊಟ್ಟು ಮತ್ತೆ ಬರೋದು ಬೇಡ ಇಲ್ಲಿಗೆ. ಅಲ್ಲ ನಾನು ಏನಾದ್ರು ಒಂದು ಬೇಡ, ಮತ್ತೆ ಬರೋದೇ ಬೇಡ. ಅಲ್ಲ ನಾನು ಹೇಳೋದು ಆ ಪ್ರಶ್ನೆನೇ ಇಲ್ಲ, ಬರೋದೇ ಬೇಡ. ಆಯ್ತಾ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಸಾರಿ ಖರ್ಚು ಇಟ್ಕೊಳ್ರಿ. ಅವತ್ತು ಬಂದಾಗಲೂ ನೀವೇ ಕೊಟ್ಟೆ. ನಾನು ಹೋದ್ರೆ ಮಣಿಪುರ ಅವೆಲ್ಲ ಏನ್ ಬೇಡ, ಪರವಾಗಿಲ್ಲ. ನೀನೇನು ಮಾತಾಡಿದ್ರೆ ತಪ್ಪಾಯ್ತು. ಬರೋದು Bye bye, Gaja. आता गजा